ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಸುಭಾಷ್ ಚಂದ್ರ ಬೋಸ್ ಭಾಷಣ 10 ಸಾಲಿನ ಈ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಎಲ್ಲರಿಗೂ ಸುಭಾಷ್ ಚಂದ್ರ ಬೋಸ್ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಎಲ್ಲರಿಗೂ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯ ಶುಭಾಶಯಗಳು. ಇಂದು ಜನವರಿ 23. ಸುಭಾಷ್ ಚಂದ್ರ ಬೋಸ್ 1897 ಜನವರಿ 23ರಂದು ಕಟಕ್ನಲ್ಲಿ ಜನಿಸಿದರು. ಕಟಕ್ ಅನ್ನೋ ಒಂದು ಊರಲ್ಲಿ ಜನಿಸಿದರು. ಇಂದು ಜನವರಿ 23. ಸುಭಾಷ್ ಚಂದ್ರ ಬೋಸ್ 1897ರ ಜನವರಿ 23ರಂದು ಕಟಕ್ನಲ್ಲಿ ಜನಿಸಿದರು. ಸುಭಾಷ್ ಚಂದ್ರ ಬೋಸ್ ಅವರು ನೇತಾಜಿ ಎಂದೇ ಜನಪ್ರಿಯರಾಗಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಅವರು ನೇತಾಜಿ ಎಂದೇ ಜನಪ್ರಿಯರಾಗಿದ್ದಾರೆ. ನೇತಾಜಿಯವರ ತಂದೆ ಜಾನಕಿನಾಥ್ ಬೋಸ್, ತಾಯಿ ಪ್ರಭಾವತಿ. ಇವರ 14ನೇ ಮಗ ಸುಭಾಷ್ ಅವರು. ನೇತಾಜಿಯವರ ತಂದೆ ಜಾನಕಿನಾಥ್ ಬೋಸ್, ತಾಯಿ ಪ್ರಭಾವತಿ. ಇವರ 14ನೇ ಮಗ ಸುಭಾಷ್ ಅವರು. 1938ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಅಲ್ಲಿ ಸೇರ್ಪಡೆಯಾಗ್ತಾರೆ. 1939ರಲ್ಲಿ ಗಾಂಧೀಜಿ ಹಾಗೂ ಕಾಂಗ್ರೆಸ್ ನಾಯಕರೊಂದಿಗೆ ಭಿನ್ನಾಭಿಪ್ರಾಯದಿಂದ ಕಾರಣದಿಂದಾಗಿ 1939ರಲ್ಲಿ ಕಾಂಗ್ರೆಸ್ ಅನ್ನು ತ್ಯಜಿಸ್ತಾರೆ. ಯಾವ ಇಶ್ಯೂ ಅಂದ್ರೆ 38ದಾಗ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಅನ್ನ ಸೇರ್ತಾರ. ಅದೇ 1939ರಲ್ಲಿ ಸೇರ್ಪಡೆ ಒಂದು ವರ್ಷಕ್ಕನೇ ಕಾಂಗ್ರೆಸ್ಸಿನಿಂದ ತ್ಯಜಿಸ್ತಾರ. 1948ರಲ್ಲಿ ಆಜಾದ್ ಹಿಂದ್ ಫೌಜ್ ಅನ್ನು ಸುಭಾಷ್ ಚಂದ್ರ ಬೋಸ್ ಅವರ ಸ್ಥಾಪಿಸ್ತಾರ. 1948ರಲ್ಲಿ ಆಜಾದ್ ಹಿಂದ್ ಫೌಜ್ ಅನ್ನು ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸ್ತಾರೆ. ನೇತಾಜಿ ಅವರು ಭಾರತದ ಪ್ರಮುಖ ಕ್ರಾಂತಿಕಾರಿ ಹೋರಾಟಗಾರ ಮತ್ತು ರಾಜಕೀಯ ಮಸ್ತದ್ವಿ. ನೇತಾಜಿ ಅವರು ಭಾರತದ ಪ್ರಮುಖ ಕ್ರಾಂತಿಕಾರಿ ಹೋರಾಟಗಾರ ಮತ್ತು ರಾಜಕೀಯ ಮಸ್ತದಿ. ಆಜಾದ್ ಹಿಂದ್ ಫೌಜ್ (ISA) ಎಂಬ ಸೇನೆಯನ್ನು ಕಟ್ಟಿ ಕ್ರಾಂತಿಕಾರಿ ನಿಲುವಿನ ನಾಯಕರಾಗಿ ಹೊರಹೊಮ್ಮಿದರು. ಆಜಾದ್ ಹಿಂದ್ ಫೌಜ್ (ISA) ಎಂಬ ಸೇನೆಯನ್ನು ಕಟ್ಟಿ ಕ್ರಾಂತಿಕಾರಿ ನಿಲುವಿನ ನಾಯಕರಾಗಿ ಹೊರಹೊಮ್ಮಿದರು. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಮತ್ತು ಅವರ ಜೈ ಹಿಂದ್ ಮತ್ತು ದೆಹಲಿ ಚಲೋ ಘೋಷಣೆಗಳು ಭಾರತದ ಯುವಕರನ್ನು ರಾಷ್ಟ್ರಕ್ಕಾಗಿ ಮುಂದೆ ಬರಲು ಪ್ರೇರೇಪಿಸಿತು ಅಂತ ಹೇಳ್ತಾ ಸುಭಾಷ್ ಚಂದ್ರ ಬೋಸ್ ಅವರ ಈ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.